2026-27ನೇ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವಕ್ಕೆ ಸರ್ವರಿಗೂ ಸ್ವಾಗತ ಸುಸ್ವಾಗತ. ಆತ್ಮೀಯ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರೇ, ಸರ್ವ ಸದಸ್ಯರುಗಳೇ, ಪಾಲಕರೇ, ಪೋಷಕರೇ ಹಾಗೂ ಪ್ರಿಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಗೊತ್ತಿರುವಂತೆ ಇದೇ ದಿನಾಂಕ 1/6/2026ರಂದು 2026-27ನೇ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವಕ್ಕೆ ಅದ್ದೂರಿಯಾಗಿ ಚಾಲನೆ ನೀಡಲು ಈಗಾಗಲೇ ಸರ್ಕಾರದ ಆದೇಶದನ್ವಯ ನಮ್ಮ ಶಾಲಾ ಮುಖ್ಯ ಗುರುಗಳು, ಶಿಕ್ಷಕ ವೃಂದದವರು ಎಲ್ಲಾ ರೀತಿಯ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಶಾಲೆ ಎನ್ನುವುದು ಕೇವಲ ಕಟ್ಟಡವಲ್ಲ, ಅದು ನಮ್ಮ ಮಕ್ಕಳ ಕನಸುಗಳಿಗೆ ರೂಪ ಕೊಡುವ, ಜೀವನದ ಮಹೋನ್ನತಿಗಾಗಿ ಜ್ಞಾನ ಮತ್ತು ಸಂಸ್ಕಾರ ನೀಡುವ ವಿದ್ಯಾ ದೇಗುಲವಾಗಿದೆ. ಹೊಸ ಶೈಕ್ಷಣಿಕ ವರ್ಷ ಆರಂಭವಾಗುತ್ತಿರುವ ಈ ಸುಸಂದರ್ಭದಲ್ಲಿ ನಮ್ಮ ಸರ್ಕಾರಿ ಶಾಲೆಯಲ್ಲಿನ ಶೈಕ್ಷಣಿಕ ಚಟುವಟಿಕೆಗಳು ಹೇಗಿವೆ ಹಾಗೂ ಈ ಶೈಕ್ಷಣಿಕ ವರ್ಷದಲ್ಲಾದ ಹೊಸ ಬದಲಾವಣೆಗಳೇನು, ನಾವೇಕೆ ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ದಾಖಲಿಸಬೇಕು ಎಂಬ ಒಂದಷ್ಟು ಚಿಂತನೆಯನ್ನು ಮಾಡೋಣ ಬನ್ನಿ. ಸ್ವಚ್ಛ ಮತ್ತು ಸುಂದರ ಶಾಲೆ ಮಕ್ಕಳ ಕಲಿಕಾ ಆಸಕ್ತಿ ಹಾಗೂ ಆರೋಗ್ಯಕ್ಕೆ ಮೊದಲ ಹೆಜ್ಜೆಯಾಗಿದೆ. ಈ ಮಾತನ್ನು ಮನಗಂಡು ನಮ್ಮ ಶಾಲಾ ಕಟ್ಟಡ ಹಾಗೂ ತರಗತಿ ಕೋಣೆಗಳು ಮಕ್ಕಳ ಮನಸ್ಸನ್ನು ಆಕರ್ಷಿಸುವಂತಿದ್ದು, ಸುಂದರವಾದ ನಿಸರ್ಗದ ಚಿತ್ರಗಳೊಂದಿಗೆ ಕಲಿಯುತ್ತಾ ನಲಿಯುತ್ತಾ ಕಲಿಕಾ ಪಯಣದ ರೈಲಿನಲ್ಲಿ ಹತ್ತಿ ಇಳಿದ ಅನುಭವ ತಂದುಕೊಡುತ್ತದೆ. ಕಲಿಕಾ ಕೊಠಡಿಗಳಲ್ಲಿ ಮಕ್ಕಳ ಕಲಿಕೆಗೆ ಪೂರಕವಾದ ಚಿತ್ರಪಟಗಳು, ಕಥೆಯ ಪುಸ್ತಕಗಳು, ಆಟದ ಮೂಲಕ ಕಲಿಕೆಯುಂಟು ಮಾಡುವ ಕಲಿಕಾ ಸಾಮಗ್ರಿಗಳು, ಆಡಿ ಕಲಿ ನೋಡಿ ಕಲಿ ತತ್ವದಲ್ಲಿ ಮಕ್ಕಳನ್ನು ಕಲಿಕೆಯಲ್ಲಿ ತೊಡಗಿಸಲು ಪೂರಕವಾಗಿವೆ. ಮಗುವಿನ ಕಲಿಕೆಯ ವೇಗವು ಕೇವಲ ಓದು ಬರಹದಿಂದ ಮಾತ್ರ ಸಾಧ್ಯವಿಲ್ಲ. ಮಗು ಆಸಕ್ತಿಯಿಂದ ಕಲಿಕೆಯಲ್ಲಿ ತನ್ನನ್ನೇ ತಾನು ತೊಡಗಿಸಿಕೊಂಡಾಗ ಮಾತ್ರ ಪರಿಪೂರ್ಣ ಕಲಿಕೆಯಾಗಲು ಸಾಧ್ಯ. ಈ ಹಿನ್ನೆಲೆಯಲ್ಲಿ ಅನುಭವಯುಕ್ತ ಕಲಿಕೆಗೆ ಹೆಚ್ಚು ಅವಕಾಶವನ್ನು ನಮ್ಮ ಶಾಲೆಯಲ್ಲಿ ಕಲ್ಪಿಸಲಾಗಿದೆ. ತಮಗೆಲ್ಲ ಗೊತ್ತಿರುವಂತೆ ಶಿಥಿಲಾವಸ್ಥೆಯಲ್ಲಿದ್ದ 3 ಕಟ್ಟಡಗಳನ್ನು ಸರ್ಕಾರದ ಅನುದಾನದ ಅಡಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ದುರಸ್ತಿ ಕಾರ್ಯವನ್ನು ಕೈಗೊಂಡು ಹೆಚ್ಚುವರಿ ಕೊಠಡಿಗಳು ಲಭ್ಯವಾಗುವಂತೆ ಮಾಡಲಾಗಿದೆ. ನಮ್ಮ ಶಾಲೆಗೆ ಸ್ಥಳಾವಕಾಶದ ಕೊರತೆಯ ಮಧ್ಯದಲ್ಲಿಯೂ ಕೂಡ ಪಟ್ಟಣ ಪಂಚಾಯಿತಿಯ ಅನುಮತಿಯನ್ನು ಪಡೆದುಕೊಂಡು ಗ್ರಂಥಾಲಯ ನಿರ್ಮಾಣದ ಸ್ಥಳವನ್ನು ಮೈದಾನವನ್ನಾಗಿ ಪರಿವರ್ತಿಸಲಾಗಿದೆ. ಸುಸಜ್ಜಿತ ಹೈಟೆಕ್ ಶೌಚಾಲಯಗಳು, ಕುಡಿಯುವ ನೀರಿನ ವ್ಯವಸ್ಥೆ, ಆಟದ ಮೈದಾನದ ಮರು ನಿರ್ಮಾಣವನ್ನು ಮಾಡಲಾಗಿದ್ದು, ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬಲವನ್ನು ವೃದ್ಧಿಸಲು ಕ್ರೀಡೆಗಳನ್ನು ಆಡಲು ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ. ಮಕ್ಕಳ ಸುರಕ್ಷಿತ ಹಾಗೂ ಶಿಸ್ತಿನ ಕಲಿಕೆಗೆ ಆದ್ಯತೆ ನೀಡಿ ಪ್ರತಿ ಮಗು ಕೂಡ ತರಗತಿವಾರು ನಿರ್ದಿಷ್ಟ ಕಲಿಕಾ ಅಂಶಗಳನ್ನು ಕಲಿತುಕೊಳ್ಳಲು ವಿಶೇಷ ಗಮನವನ್ನು ನೀಡಲಾಗುತ್ತಿದೆ. ತರಗತಿ ಕೊಠಡಿಗಳಲ್ಲಿ ಮಕ್ಕಳಿಗೆ ಆಸನದ ವ್ಯವಸ್ಥೆ ಇಲ್ಲದಿರುವುದನ್ನು ಗಮನಿಸಿ ಈಗಾಗಲೇ ನಮ್ಮ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರು, ಸರ್ವ ಸದಸ್ಯರು ಮಕ್ಕಳಿಗೆ ಸುಸಜ್ಜಿತವಾದ ಡೆಸ್ಕ್ಗಳನ್ನು ಮಾಡಿಸಲು ಕಾರ್ಯೋನ್ಮುಖರಾಗಿರುವುದನ್ನು ಇಲ್ಲಿ ಸ್ಮರಿಸಬಹುದು. ಈಗಾಗಲೇ ನಮ್ಮ ಶಾಲೆಯಲ್ಲಿ ಡಿಜಿಟಲ್ ಬೋರ್ಡ್ ಮೂಲಕ ಮಕ್ಕಳಿಗೆ ನೈಜ ಕಲಿಕೆಯ ಅನುಭವವನ್ನು ನೀಡಲಾಗುತ್ತಿದೆ. ಶಾಲಾ ದಾಖಲಾತಿಯನ್ನು ಹೆಚ್ಚಿಸಲು ಈಗಾಗಲೇ ಮುಖ್ಯ ಗುರುಗಳು ಹಾಗೂ ನಮ್ಮ ಶಾಲಾ ಸಿಬ್ಬಂದಿ ವರ್ಗದವರು ಮನೆ ಮನೆಗೂ ಭೇಟಿ ನೀಡಿ ದಾಖಲಾತಿ ಆಂದೋಲನವನ್ನು ಕೈಗೊಂಡು 20% ಮಕ್ಕಳನ್ನು ಹೆಚ್ಚುವರಿಯಾಗಿ ದಾಖಲಿಸುವ ಗುರಿ ಹೊಂದಿ ಶಾಲೆಯಲ್ಲಾದ ಹೊಸ ಬದಲಾವಣೆಗಳ ಬಗ್ಗೆ ಮನವರಿಕೆ ಮಾಡಿಕೊಡಲಾಗಿದೆ. ನಮ್ಮ ಶಾಲೆಯಲ್ಲಿ ಸರ್ಕಾರದ ಆದೇಶದನ್ವಯ ಕೈಗೊಳ್ಳಬೇಕಾದ ಪ್ರತಿಯೊಂದು ಚಟುವಟಿಕೆಗಳನ್ನು ಕರಾರುವಕ್ಕಾಗಿ ನಿರ್ವಹಿಸಿ ಮಕ್ಕಳ ಕಲಿಕೆಗೆ ಪುಷ್ಟಿಯನ್ನು ನೀಡಲಾಗುತ್ತಿದೆ. ಶಾಲೆಯಲ್ಲಿ ನಡೆಯುವ ಶೈಕ್ಷಣಿಕ ಚಟುವಟಿಕೆಗಳನ್ನು ಒಂದೊಂದಾಗಿ ನೋಡುವುದಾದರೆ, ಶಾಲೆಯ ಪ್ರಾರಂಭದ ದಿನಗಳಲ್ಲಿ ಸೇತುಬಂಧ ಕಾರ್ಯಚಟುವಟಿಕೆಗಳು, FLN ಆಧಾರಿತ ಕಲಿಕಾ ಚಟುವಟಿಕೆಗಳು, ಪ್ರತಿ ಘಟಕದ ನಂತರ ಘಟಕ ಪರೀಕ್ಷೆಗಳು, ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ, ಮಕ್ಕಳ ಪ್ರತಿಭಾನ್ವೇಷಣೆಗಾಗಿ ಪ್ರತಿಭಾ ಕಾರಂಜಿ, ಕಲಿಕಾ ಖಾತ್ರಿಗಾಗಿ ಕಲಿಕಾ ಹಬ್ಬ, ಮಹಾನ್ ದಾರ್ಶನಿಕರ ಅರ್ಥಪೂರ್ಣ ಜಯಂತಿಗಳ ಆಚರಣೆ, ರಾಷ್ಟ್ರೀಯ ಹಬ್ಬಗಳು, ಹೊರಸಂಚಾರ, ಶೈಕ್ಷಣಿಕ ಪ್ರವಾಸ ಇಂತಹ ಹಲವಾರು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಕೈಗೊಂಡು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತಿದೆ. ಇನ್ನು ಮಕ್ಕಳ ಕಲಿಕೆಗೆ ಪೂರಕವಾದ ಪ್ರೋತ್ಸಾಹದಾಯಕ ಯೋಜನೆಗಳ
ಅನುಷ್ಠಾನ ಹೇಗಿದೆ ಎಂಬುದನ್ನು ನೋಡೋಣ. ಉಚಿತ ಪಠ್ಯಪುಸ್ತಕ, 2 ಜೊತೆ ಸಮವಸ್ತ್ರ, ಶೂ ಮತ್ತು ಸಾಕ್ಸ್, ಮಕ್ಕಳ ಆರೋಗ್ಯ ತಪಾಸಣೆಯ ಮೂಲಕ ಗಂಭೀರ ಕಾಯಿಲೆಗಳಿಗೆ ಸೂಕ್ತವಾದ ಉಚಿತ ಚಿಕಿತ್ಸೆ ಹಾಗೂ ಆರೋಗ್ಯ ಸಲಕರಣೆಗಳ ಜೊತೆಗೆ ಮಾತ್ರೆಗಳನ್ನು ವಿತರಿಸಲಾಗುತ್ತಿದೆ. ಮಕ್ಕಳ ಉತ್ತಮ ಆರೋಗ್ಯಕ್ಕಾಗಿ ಪ್ರತಿದಿನ ಕೆನೆಭರಿತ ಹಾಲು, ರಾಗಿ ಮಾಲ್ಟ್, ಪೌಷ್ಟಿಕಾಂಶಯುಕ್ತ ಬಿಸಿಯೂಟ, ಮೊಟ್ಟೆಯನ್ನೂ ಕೂಡ ಉಚಿತವಾಗಿ ನೀಡಲಾಗುತ್ತಿದೆ. ಇನ್ನು ವಿಶೇಷ ಚೇತನ CWSN ಮಕ್ಕಳಿಗಾಗಿ ವಿಶೇಷ ಕಾರ್ಯಚಟುವಟಿಕೆಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಅದೇ ರೀತಿ SSP ಪೋರ್ಟಲ್ ಮೂಲಕ ಶಿಷ್ಯ ವೇತನವನ್ನು ನೇರವಾಗಿ ವಿದ್ಯಾರ್ಥಿಗಳ ಖಾತೆಗೆ ನೀಡಲಾಗುತ್ತಿದೆ. ಬಾದಾಮಿ ವಿಧಾನಸಭಾ ಮತಕ್ಷೇತ್ರದ ಮಾನ್ಯ ಶಾಸಕರಾದ ಸನ್ಮಾನ್ಯ ಶ್ರೀ ಭೀಮಸೇನ್ ಬಿ ಚಿಮನಕಟ್ಟಿ ಅವರು ಶಾಲಾ ನಾಮಫಲಕ ಅನಾವರಣಗೊಳಿಸಿ ಶಾಲೆಯ ಅಭಿವೃದ್ಧಿಯನ್ನು ಹಾಗೂ ಮಕ್ಕಳ ಗುಣಮಟ್ಟದ ಕಲಿಕೆಯನ್ನು ಕಂಡು ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ. ಅದೇ ರೀತಿ ಮಾನ್ಯ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಅಜಿತ್ ಮನ್ನಿಕೇರಿ ಸಾಹೇಬರು ಕೂಡ ನಮ್ಮ ಶಾಲೆಗೆ ಭೇಟಿ ನೀಡಿ ಶಾಲೆಯ ಕಲಿಕಾ ವಾತಾವರಣ ಕಂಡು ಅವರೂ ಕೂಡ ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದಾರೆ. ಇನ್ನು ಈ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಾದ ಅಥವಾ ಶೈಕ್ಷಣಿಕ ಚಟುವಟಿಕೆಗಳಲ್ಲಾದ ಬದಲಾವಣೆಗಳನ್ನು ಒಮ್ಮೆ ನೋಡುವುದಾದರೆ, ನಮ್ಮ ಶಾಲೆಯ STMC ಅವರ ಸಹಕಾರ ಹಾಗೆ ಶಿಕ್ಷಣ ಪ್ರೇಮಿಗಳ ಸಹಕಾರದಿಂದ ಈ ವರ್ಷ ದಾಖಲಾಗುವ ಎಲ್ಲ ಮಕ್ಕಳಿಗೂ ಉಚಿತ ಶಾಲಾ ಬ್ಯಾಗ್ ಹಾಗೂ ಲೇಖನ ಸಾಮಗ್ರಿಗಳನ್ನು ನೀಡಲಾಗುತ್ತಿದೆ. ಹಾಗೆ ದಾಖಲಾಗುವ ಪ್ರತಿ ಮಗುವಿಗೂ ಕೂಡ ಸರ್ಕಾರದ ಉಚಿತ ಸಮವಸ್ತ್ರದ ಜೊತೆಗೆ ಹೆಚ್ಚುವರಿಯಾಗಿ 1 ಜೊತೆ ಕಾನ್ವೆಂಟ್ ಮಾದರಿಯ ಸಮವಸ್ತ್ರಗಳನ್ನು ಪೂರೈಸಲಾಗುತ್ತಿದೆ. ವಿಶೇಷವಾಗಿ ಈ ವರ್ಷದಿಂದ ನಮ್ಮ ಶಾಲೆಯಲ್ಲಿ 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ ಕಲಿಯುವ ಮಕ್ಕಳು ದ್ವಿಭಾಷಾ ಶಿಕ್ಷಣ ಪದ್ಧತಿಯಲ್ಲಿ ಬೈಲ್ಯಾಂಗ್ಯುವಲ್ ಅಂದರೆ ಉರ್ದು ಭಾಷೆಯ ಗಣಿತ ಹಾಗೆ ಪರಿಸರ ಅಧ್ಯಯನ ವಿಷಯಗಳನ್ನು ಉರ್ದು ಹಾಗೂ ಇಂಗ್ಲಿಷ್ ಭಾಷೆಯೊಂದಿಗೆ ಒಟ್ಟಿಗೆ ಕಲಿಯುವ ಅಂದರೆ ಸ್ಪೋಕನ್ ಇಂಗ್ಲಿಷ್ ಮೂಲಕ ಕಲಿಯುವ ಅವಕಾಶವನ್ನು ಕಲ್ಪಿಸಲಾಗಿದೆ. ಇದರಿಂದ ನಮ್ಮ ಶಾಲೆಯಲ್ಲಿ ದಾಖಲಾಗುವ ಮಕ್ಕಳು ಉರ್ದು ಭಾಷಾ ಪ್ರಭುತ್ವದೊಂದಿಗೆ ಆಂಗ್ಲ ಭಾಷೆಯಲ್ಲಿಯೂ ಕೂಡ ಹೆಚ್ಚಿನ ಪ್ರಭುತ್ವವನ್ನು ಪಡೆದುಕೊಳ್ಳುವ ಸುವರ್ಣ ಅವಕಾಶವು ಕೇವಲ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಸಾಧ್ಯ ಎಂಬುದನ್ನು ಮನೆಗಾಣಬೇಕಿದೆ. ಇನ್ನು ಶಾಲಾ ಶಿಕ್ಷಕ ಸಿಬ್ಬಂದಿ ವರ್ಗದವರಿಗೆ ಕ್ಯಾಂಪ್ಸ್ ಆ್ಯಪ್ ಮೂಲಕ ಪ್ರತಿದಿನದ ಹಾಜರಾತಿಯನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಿ ಮಕ್ಕಳ ಶೈಕ್ಷಣಿಕ ಪ್ರಗತಿಯನ್ನು ರಾಜ್ಯದ SATS ತಂತ್ರಾಂಶ ಹಾಗೂ ಕೇಂದ್ರದ UDAS+ ತಂತ್ರಾಂಶದಲ್ಲಿ ದಾಖಲಿಸುವ ಕಾರ್ಯಚಟುವಟಿಕೆಯನ್ನು ಮಾಡಲಾಗುತ್ತಿದೆ. ಇನ್ನು ಶಾಲೆಗೆ ಬರುವ ಪ್ರತಿ ಮಗುವಿಗೂ ಪ್ರೀತಿಯನ್ನು ತೋರಿ ಚಟುವಟಿಕೆಯುಕ್ತ ಬೋಧನಾ ಕಲಿಕೆಯಲ್ಲಿ ತೊಡಗಿಸಿ ಪ್ರತಿ ಮಗುವೂ ಕೂಡ ಸಹಜವಾಗಿ ಕಲಿಕೆಯಲ್ಲಿ ಆಸಕ್ತಿಯನ್ನುಂಟು ಮಾಡಿ ಆಟ, ಹಾಡು, ಕಥೆ, ನೃತ್ಯ, ಪಾತ್ರಾಭಿನಯ, ಕಂಪ್ಯೂಟರ್ ಕಲಿಕೆಯೊಂದಿಗೆ ಸಂತಸದಾಯಕ ಕಲಿಕೆಯಲ್ಲಿ ವಿದ್ಯಾರ್ಥಿಗಳು ತೊಡಗುವಂತೆ ಕಲಿಕಾ ಸ್ನೇಹಿ ವಾತಾವರಣವನ್ನು ನಿರ್ಮಾಣ ಮಾಡಲಾಗಿದೆ. ಪ್ರತಿ ತಿಂಗಳ 3ನೇ ಶುಕ್ರವಾರದಂದು ಬ್ಯಾಗ್ ರಹಿತ ದಿನವನ್ನಾಗಿ ಆಚರಣೆ ಮಾಡಿ ಮಕ್ಕಳಿಗೆ ವಿಶೇಷವಾದ ಚಟುವಟಿಕೆಗಳನ್ನು ನೀಡಿ ಮಕ್ಕಳ ಸೃಜನಶೀಲತೆಗೆ ಅವಕಾಶ ಕಲ್ಪಿಸುವುದರ ಜೊತೆಗೆ ಸಾಮಾಜಿಕ ಜಾಗೃತಿ, ಮಾನವೀಯ ಮೌಲ್ಯಗಳನ್ನು ವೃದ್ಧಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಇನ್ನು ಪ್ರತಿ ತಿಂಗಳ 4ನೇ ಶುಕ್ರವಾರದಂದು ಪಾಲಕರ ಅಥವಾ ತಾಯಂದಿರ ಸಭೆ ಕರೆದು ಮಕ್ಕಳ ಶೈಕ್ಷಣಿಕ ಪ್ರಗತಿಯನ್ನು ಚರ್ಚಿಸಲಾಗುತ್ತಿದೆ. ಹಾಗೆ ನಮ್ಮ ಶಾಲೆಯಲ್ಲಿ ಅನುಭವಿ ಹಾಗೂ ಕ್ರಿಯಾಶೀಲ ಮುಖ್ಯೋಪಾಧ್ಯಾಯರಾದ ಶ್ರೀ SG ಮಕಾನ್ದಾರ್ ಹಾಗೆ ಸಹಶಿಕ್ಷಕರಾದ ಶ್ರೀ NB ಅತ್ತಾರ್, ಶ್ರೀಮತಿ CM ಪಾಟೀಲ್ ಹಾಗೂ ಶ್ರೀ ರವಿ ಕಂಗಲ್ ಸೇರಿದಂತೆ 4 ಜನ ಕಾಯಂ ಶಿಕ್ಷಕರು ಹಾಗೂ 2 ಅತಿಥಿ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದು, ಹೆಚ್ಚುವರಿಯಾಗಿ ಮತ್ತೊಬ್ಬ ಅತಿಥಿ ಶಿಕ್ಷಕರನ್ನು ನಿಯೋಜನೆ ಮಾಡಿಕೊಳ್ಳಲು ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಒಂದು ಉತ್ತಮ ಶಾಲಾ ಪ್ರಾರಂಭೋತ್ಸವ ಕೇವಲ ಅದು ಆಚರಣೆಯಲ್ಲ, ಅದು ಮಕ್ಕಳ ಭವಿಷ್ಯ ನಿರ್ಮಾಣದ ಮೊದಲ ಹೆಜ್ಜೆ ಎಂಬ ಕಾರಣದಿಂದ ಕರ್ನಾಟಕ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಮಾನ್ಯ ಶಿಕ್ಷಣ ಸಚಿವರಾದ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪನವರು ಇದೇ ದಿನಾಂಕ 1/6/2026 ಬೆಳಿಗ್ಗೆ 10 ಗಂಟೆಗೆ ಶೈಕ್ಷಣಿಕ ವರ್ಷದ ಪ್ರಾರಂಭೋತ್ಸವವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸುವ ಹಿನ್ನೆಲೆಯಲ್ಲಿ ಮಹಾಪೋಷಕರ ಸಭೆಯನ್ನು ಉದ್ಘಾಟನೆ ಮಾಡಿ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದನ್ನು
ನಮ್ಮ ಶಾಲೆಯ ಸ್ಮಾರ್ಟ್ ಟಿವಿಯ ಮೂಲಕ ಲೈವ್ ಆಗಿ ನೋಡಲಿಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ. ದೇವಾಲಯದ ಘಂಟಾನಾದಕ್ಕಿಂತ ಶಾಲೆಯ ಘಂಟಾನಾದವು ಜೋರಾಗಿ ಮಕ್ಕಳ ನಗು ಕೇಳುವ, ಅವರ ಆನಂದದ ಕ್ಷಣಗಳನ್ನು ಕಣ್ತುಂಬಿಕೊಳ್ಳಲು ಅವಕಾಶ ಕಲ್ಪಿಸುವ ಶಾಲೆಗಳೇ ನಿಜವಾದ ಶಿಕ್ಷಣದ ಮಂದಿರ, ಮಸೀದಿಗಳು. ಆತ್ಮೀಯ ಪಾಲಕರೇ, ಪೋಷಕರೇ, ಎಸ್ಟಿಎಂಸಿ ಅಧ್ಯಕ್ಷರೇ ಹಾಗೂ ಸರ್ವ ಸದಸ್ಯರೇ, ಜೊತೆಗೆ ಸಮುದಾಯದ ಶಿಕ್ಷಣ ಪ್ರೇಮಿಗಳೇ, ತಾವೆಲ್ಲರೂ ತಮ್ಮ ಮಕ್ಕಳನ್ನು ನಮ್ಮ ಸರ್ಕಾರಿ ಉರ್ದು ಗಂಡು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆಗೆ ಇಂದೇ ದಾಖಲಿಸಿ, ಈಗಾಗಲೇ ದಾಖಲಿರುವ ಮಕ್ಕಳನ್ನು ಶಾಲಾ ಪ್ರಾರಂಭೋತ್ಸವ ದಿನದಂದು ತಮ್ಮ ಜೊತೆಯಲ್ಲಿಯೇ ಶಾಲೆಗೆ ಕರೆತನ್ನಿ. 2026-27ನೇ ಶೈಕ್ಷಣಿಕ ವರ್ಷವನ್ನು ಅತ್ಯಂತ ಅದ್ದೂರಿಯಾಗಿ ಯಶಸ್ವಿಯಾಗಿ ಆರಂಭಿಸಲು ಬನ್ನಿ, ಭಾಗವಹಿಸಿ, ಶೈಕ್ಷಣಿಕ ಕಾರ್ಯದಲ್ಲಿ ಕೈಜೋಡಿಸಿ. ನಮ್ಮ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ನೀಡುವ ಸರ್ಕಾರಿ ಶಾಲೆಗಳನ್ನು ಬಲಪಡಿಸೋಣ, ಅಭಿವೃದ್ಧಿಪಡಿಸೋಣ. ಉತ್ತಮ ಕಲಿಕೆ, ಉತ್ತಮ ಭವಿಷ್ಯ ಎಂಬುದನ್ನು ಸಾಕಾರಗೊಳಿಸೋಣ. ಇಂತಿ ನಿಮ್ಮವ ರವಿ ಕಂಗಲ್, ಸಹ ಶಿಕ್ಷಕರು, ಸರ್ಕಾರಿ ಉರ್ದು ಗಂಡು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆ, ಕೆರೂರು. ಧನ್ಯವಾದಗಳು.